Mysore, what purpose? ಮೈಸೂರಿಗೆ ಏನಕ್ಕೆ ಹೋಗ್ತಾ ಇದೀನಿ ಅಂದ್ರೆ ಮೂಗರ್ಗೆ ಹೋಗ್ಬೇಕು ಅದಕ್ಕೆ. ಬೆಂಗಳೂರಿಂದ 140 ಕಿಲೋಮೀಟರ್ ದೂರದಲ್ಲಿರೋ ಮೈಸೂರಲ್ಲಿರೋ ನಿಮಗೆ ನಾನೊಬ್ಬ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅಂತ ಗೊತ್ತಾಗಿದೆ. ಮೂರಲ್ಲಿ ನಮ್ಮ ದೇವಸ್ಥಾನ ಇದರಲ್ಲಿ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು. ನೋಡಿ ಗಾಯ್ಸ್ ಔಟ್ಫಿಟ್ಟು ಹೆಂಗ್ ಕಾಣ್ತಾ ಇದೀನಿ, ಸ್ಮಾರ್ಟ್ ಆಗಿ ಕಾಣ್ತಾ ಇದೀನಿ. ಕಟಿಂಗ್ ಎಲ್ಲ ಮಾಡಿಸ್ಬಿಟ್ಟು ಅಮ್ಮ ವೈಟ್ ಪಾಸ್ ಆಯ್ತು. ವೆರಿ ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್ ಗೈಸ್. ತುಂಬ ಖುಷಿ ಆಯ್ತೈತೆ. ಹೋಗ್ತಾ ಇದ್ದೀವಿ. ಎಷ್ಟು ವರ್ಷ ಆಯ್ತು ಅಲ್ಲಿ ಹೋಗಿ? ಇಲ್ಲ, ಮೊನ್ನೆ ಹೋಗಿದ್ದೆ, ಜಾತ್ರೆಯಲ್ಲಿ ಹೋಗಿದ್ನಲ್ಲ. ಜಾತ್ರೆಯಲ್ಲಿ ಹೋಗಿದ್ದೆ, ಫ್ಯಾಮಿಲಿ ಹೋಗೋದು ಖುಷಿ, ನಾವು ಒಬ್ಬರೇ ಹೋಗೋದು. ಅಪ್ಪ ಹೋಗಿ ಎಷ್ಟು ವರ್ಷ ಆಯ್ತು? ಅಪ್ಪ 2 ವರ್ಷ ಆಯ್ತು. ನಾನು ಅಷ್ಟೇ, ಒಂದು 3 ವರ್ಷ. ನಂದೇ ಇಷ್ಟ, ನಂದು 3 ವರ್ಷ ಆಯ್ತು. ಆಂಜನೇಯಂಗೆ ಹನುಮಂತನಿಗೆ ಮುಗುರ ಮೂರ್ತಿ ಬಾದೇವಿ. ಇದುವರೆಗೂ ನನ್ನ ಗಾಡೀಲಿ ನಾನು ಯಾವತ್ತೂ ಒಂದು ಕೆಲಸ ಮಾಡಿಲ್ಲ. ಹೆಲ್ಮೆಟ್ ಹಾಕಿ ಆದ್ರೆ ಅಲ್ಲೇ ಕ್ಲಿಯರ್ ನೋಡಿ ಬಂದ್ಬಿಡ್ತೀನಿ, ಒಂದೇ ಒಂದಾಗಿಲ್ಲ. ಎಲ್ಲ ಓಪನ್ ಮಾಡೋದು ನೋಡ್ಬೇಕಾದ್ರೆ ನಾನು 2 ವರ್ಷ ಹೆಂಗೆ ಮೇಂಟೈನ್ ಮಾಡಿದ್ದೀನಿ ಗೊತ್ತಾ? ಅದು ಯಾರೋ ಮೆಲ್ವಿನ್ ಕರ್ಕೊಂಡು ಹೋಗ್ಬಿಟ್ಟು ಅದು ಒಂದೇ ಒಂದಾಗಿದೆ ಅಷ್ಟೇ. ಅವ್ನು ಮೆಲ್ವಿನ್ ಇಲ್ಲ ಅಂದ್ರೆ ಅದನ್ನು ಹಾಕಿರ್ಲಿಲ್ಲ. ನೋಡ್ಕೊಳ್ಳೋ ಕುಣಿಗಲ್ ಕೆರೆ ನೋಡಿ ಗಾಯ್ಸ್, ಕುಣಿಗಲ್ ಕೆರೆ. ಸ್ವಲ್ಪ ಜೋರಾಗಿ ಮಾತಾಡಮ್ಮ, ಸೌಂಡ್ ಇಲ್ಲ, ಸ್ಪೀಕರ್ ಇಲ್ಲ. ಕುಣಿಗಲ್ಗೆ ಏನೋ ಹೆಸರಾಯ್ತಲ್ಲ, ಏನಪ್ಪ ಇದೇ ದೊಡ್ಡ ಕೆರೆ ಅಂತ? ಕುಣಿಗಲ್ ಕುದ್ರೆ ಕುದ್ರೆ ಅದ ಇನ್ನ ಮುಂದೆ ಫಾರಮ್ ಹೌಸ್ ಇದ. ಇನ್ನೊಂದು ಮುಂದೆ ಒಂದು ಐತಪ್ಪ, ಇನ್ನೊಂದು ಫಾರಮ್ಮು. ಬಸ್ ಸ್ಟ್ಯಾಂಡು. ಇಲ್ಲಿ ಪೂಜೆ ಸಾಮಾನು ತಗೋಬಿಡ್ಲಿ ಎಂತ ಆರವೆ ಇದೆ, ಮುಂದೆ ಅಲ್ಲಿ ಹೋಟೆಲ್ ಪರಿಮಳ ಸಕ್ಕತ್ತಾಗೈತೆ. ಎಲ್ಲ ನಡಿ. ಏನು ಇದಕ್ಕೆ? ಎಲ್ಲ ತೆಗಿಯೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ₹100 ಆಯ್ತಾ? ಏನೋ ಏನು ಹೇಳ್ತಿದ್ಯೋ? ₹100 ನಾನು ಇಸ್ಕೊಂಡು ನೀರು ಬಾಟ್ಲು ಬಿಸ್ನೆಸ್ ಎಲ್ಲ ಒಳಗಿಡೋ ಬ್ಯಾಗಲ್ಲಿ ಅಲ್ಲ ಅಲ್ಲಂದ್ರೆ ಅಲ್ಲೇ ಹಾಕ್ಬಿಡೆ. ₹100 ಪಾಪ ಅದು. 70 ರೂಪಾಯಿ, 84 ರೂಪಾಯಿ ಸ್ಪ್ರೈಟು. ಡಿ ಮಾಡ್ಕೋದ್ರೆ ಅದು ಡಬಲ್ ಬರುತ್ತೆ ಅದೇ ಕಾಸಿಗೆ. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ನಂಬು, ಅವ್ನು ನಿನ್ನನ್ನ ಬಗದಾಗ್ತಾನೆ. ಎಲ್ಲೋ ಓದಿದ ಜ್ಞಾಪಕ. Mysore is come.
ಜಿಲ್ಲೆಯ ಟಿ.ನರಸೀಪುರ ತಾಲೂಕಿನಲ್ಲಿ ಇರುವ ಪ್ರಸಿದ್ಧ ದೇವಸ್ಥಾನವೆಂದರೂ ಸಹ ತಪ್ಪಲ್ಲ. ಯಾಕೆ ಅಂತೀರಾ? ನಾವಿವತ್ತು ಮಾತನಾಡ್ತಿರೋದು ಬೇರೆ ಗುರು ಶ್ರೀ ತ್ರಿಪುರ ಸುಂದರಿಯ ಬಗ್ಗೆ. ಅಪ್ಪನ ಕೊಡೋ ಒಂದೆರಡು. ಮಮ್ಮಿ ಗೈಸ್ ಮತ್ತೆ ಸಿಗ್ತೀನಿ ಇರಿ ಗೈಸ್ ಕೂತ್ಬಿಟ್ಟು. ಆ ಜನರದ್ದೇನ್ ಪರಿಸ್ಥಿತಿ? ಬೇಳೂರಲ್ಲ ಇದು, ದಿಸ್ ಇಸ್ ಸೋಮನಾಥಪುರಂ ಗೈಸ್. ವಾಟ್ ಆರ್ಟಿಕಲ್ಚರ್ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಏನ್ ಮಾಡ್ಬೇಕು?